ಫ್ರೆಂಡ್ಸ್, ಇವಾಗ ನಮಗೆ 50 ರೂಪಾಯಿ ಡೊನೇಷನ್ನು ಏನು ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಕಳಿಸಿದ್ದಾರೆ. ಇದು ಫೋನ್ಪೇದು ಡೀಟೇಲು. ಪ್ರತಿಯೊಂದು ಅಮೌಂಟು ನೀವು ಲೆಕ್ಕ ಹಾಕಿದ್ರೆ ನಿಮಗೊಂದು ಕರೆಕ್ಟ್ ಲೆಕ್ಕ ಸಿಗುತ್ತೆ. ನಮಗೆ ಟೋಟಲ್ ಅಮೌಂಟ್ ಎಷ್ಟು ಬಂದಿದೆ ಅಂತ 4ನೇ ತಾರೀಕಿಂದ 9ನೇ ತಾರೀಕು ತನಕ ಇರೋ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋಲಿ ನೋಡ್ಬೋದು. ಫುಲ್ ಡೀಟೇಲ್ ಇರುತ್ತೆ. ಪ್ರತಿಯೊಬ್ಬರು ಯಾರ್ಯಾರು ಪೇಮೆಂಟ್ ಮಾಡಿದ್ದಾರೆ ಅವ್ರದ್ದು ಫುಲ್ ಡೀಟೇಲ್ ಇರುತ್ತೆ. ಇದು ಫೋನ್ಪೇದು. ಇವಾಗ ಇದು ಬಂದ್ಬಿಟ್ಟು ಗೂಗಲ್ ಪೇದು. ಪ್ರತಿಯೊಂದು ಅಮೌಂಟು ನಮಗೇನು ಡೊನೇಷನಲ್ಲಿ ಬಂದಿದೆ ಅದದ್ದು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಅಂದ್ಕೊಂಡಿದ್ದೀರಾ ತುಂಬ ಲಾಭ ಬರುತ್ತೆ ಅಂತ. ಪ್ರತಿಯೊಂದು ವೀಡಿಯೋನು ನಾನಿವಾಗ ಫಸ್ಟ್ ವೀಡಿಯೋ ಸೆಕೆಂಡ್ ವೀಡಿಯೋ ಏನು ಮಾಡಿದ್ದೀನಿ ಲಾಸಲ್ಲೇ ಕೊಡ್ತಾ ಇರೋದು. ನಾನೇನು ಪ್ರಾಫಿಟಲ್ಲಿ ಕೊಡ್ತಾ ಇಲ್ಲ. ಟೋಟಲ್ ಅಮೌಂಟು 3500 ರೂಪಾಯಿ ಒಳಗಡೆ ಬಂದಿರೋದು. ಒಂದಕ್ಕಿ 3000 ರೂಪಾಯಿಗೆ ಮಾರಿದರೆ 4 ಅಕ್ಕಿನ 12,000 ರೂಪಾಯಿಗೆ ಮಾರ್ಬೋದಿತ್ತು. ಟೋಟಲ್ ಅಮೌಂಟ್ ನಮಗೆ ಬಂದಿರೋದೇ 3500 ರೂಪಾಯಿ ಒಳಗಡೆ. ಇಲ್ಲಿ ಫುಲ್ಲು ಡೀಟೇಲ್ ಇದೆ, ನೀವು ನೋಡ್ಕೊಬೋದು. ಹಲೋ ಫ್ರೆಂಡ್ಸ್, ನಮಸ್ಕಾರ. ಡೆನಿಲ್ ಅಂತ ಯೂಟ್ಯೂಬ್ ಚಾನಲಿಂದ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಏನು ಕಾನ್ಸೆಪ್ಟ್ ಅಂದರೆ 50 ರೂಪಾಯಿ ಡೊನೇಷನ್ ಮಾಡಿ ಅಕ್ಕಿನ ಕೊಡ್ತಾಯಿದ್ದಾರೆ. ಅಕ್ಕಿ ಅಂದರೆ 50 ರೂಪಾಯಿ ಅಂದ್ಬಿಟ್ಟು ಹೆಂಗೆ ಕಳಪೆ ಅಕ್ಕಿ ಕೊಡ್ತಾಯಿಲ್ಲ, ಒಳ್ಳೆ ಅಕ್ಕಿನೇ ಕೊಡ್ತಾಯಿದ್ದಾರೆ. ನಾವು ಕೂಡ ಇದೇ ರೀತಿ ಡೊನೇಷನ್ ಮಾಡಿದ್ನು ಮೊದಲನೇ ಬಾರಿ. ಇವಾಗ ಮತ್ತೆ ಮಾಡ್ತಾಯಿದ್ದಾರೆ ಅವರು. ನೋಡಿ, ಅಕ್ಕಿ ಕಣ್ಣಾಗಿರ್ಬೋದು, ಕಣ್ಣಿನ ಕ್ವಾಲಿಟಿ ಆಗಿರ್ಬೋದು, ಅಕ್ಕಿ ಲೆಂತು, ಎದೆ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅಕ್ಕಿ ಕೂಡ ಒಳ್ಳೆ ಅಕ್ಕಿನೇ. ನೀವು ನೋಡ್ಬೋದು ಅಕ್ಕಿನ ನೋಡಿ, ಒಳ್ಳೆ ಅಕ್ಕಿನೇ ಕೊಟ್ಟಿದ್ದಾರೆ. 50 ರೂಪಾಯಿ ಕಾನ್ಸೆಪ್ಟ್ ಅಂತ ಅದೇನೋ ಅಕ್ಕಿ ರೇಟ್ ಏನೆಲ್ಲ 50 ರೂಪಾಯಿ ಅಂತ ಡೊನೇಷನ್ ಅಂತ. ಯಾಕಂದರೆ ಈ ಥರ ಏನು ಮಾಡೋ ಉದ್ದೇಶ ಏನಂದರೆ ಎಲ್ಲ ಕಡೆ ನಮ್ಮ ಅಕ್ಕಿ ಬೆಳೀಲಿ, ನಮ್ಮ ಅಕ್ಕಿ ಎಲ್ಲ ಕಡೆ ಸೇರಲಿ, ಒಳ್ಳೆ ಅಕ್ಕಿ ಮಾಡಲಿ ಅಂತ ಮಾಡ್ತಾಯಿದ್ದಾರೆ. ನೀವು ಕೂಡ ಇದೇ ಥರ ಡೊನೇಷನ್ ಮಾಡಿ ನೀವು ಕೂಡ ಅಕ್ಕಿ ಗೆಲ್ಬೋದು. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತು ಅವ್ರ ಚಾನಲ್ ಡೆನಿಲ್ ಅಂತ ಬರುತ್ತೆ. ಚಾನಲ್ಗೆ ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ, ಅಕ್ಕಿ ಕ್ವಾಲಿಟೀಸ್ ಆಗಿರ್ಬೋದು, ಒಳ್ಳೆ ಅಕ್ಕಿನ ಕೊಟ್ಟಿದ್ದಾರೆ ನಮಗೂ. ನಾವು ಕೂಡ ಇದೇ ರೀತಿ ಡೊನೇಷನ್ ಮಾಡಿದ್ವಿ 50 ರೂಪಾಯಿನ. ನೀವು ಇದೇ ಥರ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇದು ಶುಕ್ರವಾರ ಅನೌನ್ಸ್ ಮಾಡಬೇಕಿತ್ತು. ಶುಕ್ರವಾರ ಸ್ವಲ್ಪ ಅಕ್ಕಿಗಳನ್ನ ಉಡಾನ್ ಸೆಟ್ ಮಾಡೋದವೆಲ್ಲ ಇತ್ತು. ಅದಕ್ಕೋಸ್ಕರ ಶುಕ್ರವಾರ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಡೇಟು ಟೈಮ್ ಬಂದ್ಬಿಟ್ಟು ಶುಕ್ರವಾರ ಸಾಯಂಕಾಲನೇ. ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ಜುಲೈ 11ನೇ ತಾರೀಕು ಶುಕ್ರವಾರ ಸಾಯಂಕಾಲ ಮಾಡ್ತಾ ಇರೋದು ವೀಡಿಯೋ 8:34ಕ್ಕೆ. ಯಾಕಂದರೆ ಬೆಳಗ್ಗೆನೇ ಸ್ವಲ್ಪ ಬ್ಯುಸಿ ಇದೆ, ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇದು ನಮ್ಮದು ಸೆಕೆಂಡ್ ರೌಂಡು ಡೊನೇಷನ್ ಕ್ಯಾಂಪೇನಿಂಗು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು. ಈ ವಿಡಿಯೋ ಇವತ್ತು ಸಾಯಂಕಾಲನೇ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಆದರೆ ಇವತ್ತು ಸಾಯಂಕಾಲ ಮಾಡ್ತೀನಿ, ಇಲ್ಲ ನಾಳೆ ಬೆಳಗ್ಗೆ ಮಾಡ್ತೀನಿ. ಯಾಕಂದರೆ ವಿಡಿಯೋ ಎಲ್ಲ ಎಡಿಟ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಮತ್ತು ತುಂಬ ಜನಕ್ಕೆ ಒಂದು ಹೇಳಬೇಕು ಅಂತ ಇದ್ದೀನಿ. ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ, 50 ರೂಪಾಯಿ ಅನ್ನೋದು ತುಂಬ ಜನ ಕಳಿಸ್ತಾರೆ, ಇದ್ರಲ್ಲಿ ಸಿಕ್ಕಾಪಟ್ಟೆ ಕಾಸು ಬಂದ್ಬಿಡುತ್ತೆ. ಅದೆಲ್ಲ ಸುಳ್ಳು. ಅಕ್ಕಿ ನಾನು 3 ಸಾವಿರ ಅಂತ ಮಾರಿದರೆ, ಬರೀ ಇಲ್ಲಿರೋ ಪಟ್ಟಗಳನ್ನ 3 ಸಾವಿರ ಅಂತ ಮಾರಿದರೆ 12,000 ರೂಪಾಯಿ ಬಂದಿರೋದು 4 ಅಕ್ಕಿಯಿಂದ. ನಮ್ಮ ಸಬ್ಸ್ಕ್ರೈಬರ್ಗೆ ಸಿಗಲಿ, ಶೋಕ್ದಾರ್ಗಳಿಗೆಲ್ಲ ಹಕ್ಕಿಗಳು ಕಮ್ಮಿ ಬೆಲೆಗೆ ಸಿಗಲಿ, ಎಲ್ಲರ ಹತ್ರ ನಮ್ಮ ಹಕ್ಕಿಗಳು ತಲುಪಲಿ, ಎಲ್ಲರೂ ಶೋಕಿ ಈಸಿಯಾಗಿ ಮಾಡಲಿ ಅಂದ್ಬಿಟ್ಟು ಒಂದು ಚಿಕ್ಕ ಟ್ರೈ ಮಾಡ್ತಾಯಿರೋದು ನಾನು, ಡೊನೇಷನ್ ಕ್ಯಾಂಪೇನಿಂಗ್ ಅಂತ. ಈ ಟ್ರೈ ಇವಾಗಂತೂ ಸದ್ಯಕ್ಕಂತೂ ನಿಲ್ಲಿಸಲ್ಲ. ಮತ್ತು ಇವಾಗ ನಮ್ಮ ಸಬ್ಸ್ಕ್ರೈಬರ್ ಯಾರು ಹಕ್ಕಿ ಇಸ್ಕೊಳ್ಳೋಕೆ ಬರ್ತಾಯಿದ್ದಾರೆ, ಫಸ್ಟ್ ರೌಂಡದು ಅವ್ರದ್ದು ವಿಡಿಯೋ ಮಾಡಿ ಅವ್ರದ್ದು ಡೀಟೇಲ್ ಹಾಕ್ತೀವಿ. ಅವರೊಂದು 2 ಮಾತು ಹೇಳ್ತಾರೆ, ಅವ್ರದ್ದು ವೀಡಿಯೋಗಳು ಮಾಡಿ ಹಾಕ್ತೀವಿ. ಯಾಕಂದರೆ ನಾವೇ ಇಲ್ಲಿ ವೀಡಿಯೋ ಮಾಡೋದು, ನಮ್ಮ ಕಡೆಯವ್ರ ಹತ್ರನೇ ನಾವು ಡೊನೇಷನ್ ಕ್ಯಾಂಪೇನ್ದು ರಿಸಲ್ಟ್ ತೆಗೆಸೋದು, ಅದು ನಮಗೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಯಾರೋ ನಮ್ಮ ಸಬ್ಸ್ಕ್ರೈಬರು ಬರ್ಬೋದು. ನೆಕ್ಸ್ಟ್ ರೌಂಡದು ರಿಸಲ್ಟು ಯಾರು ಬೇಕಾದ್ರೂ ಬಂದು ತೆಗಿಬೋದು. ಅವ್ರಿಗೆ ನಾವು ಗೂಗಲ್ ಪೇ, ಫೋನ್ಪೇ ಡೀಟೇಲ್ ತೋರಿಸ್ತೀವಿ. ಎಷ್ಟು ಬಂದಿದೆ ಅಮೌಂಟ್ ಅಂತಲೂ ಅವ್ರ ಬಾಯಿಂದನೇ ನೀವು ಕೇಳಿಬೇಕಂದ್ರೆ ಆವಾಗ ನಿಮ್ಮೆಲ್ಲರಿಗೂ ಗೊತ್ತಾಗತ್ತೆ. ನಾವು ಕೊಡ್ತಾ ಇರೋದು ಬಂದ್ಬಿಟ್ಟು ಲಾಭ ಇಲ್ಲದೇ ಕೊಡ್ತಾಯಿದ್ದೀವಿ ಹಕ್ಕಿಗಳ್ನ. ಯಾಕಂದರೆ 50 ರೂಪಾಯಿ ಅನ್ನೋದು ಒಬ್ಬೊಬ್ಬರು ಹಾಕಿರ್ತಾರೆ, ಇಂಟು 100 ಟೈಮ್ಸ್ ಬಂದ್ಬಿಡುತ್ತೆ, 5,000 ರೂಪಾಯಿ ಬಂದ್ಬಿಡುತ್ತೆ ಅಂತ. 5,000 ರೂಪಾಯಿನೂ ಬಂದಿಲ್ಲ ಡೊನೇಷನ್ ಕ್ಯಾಂಪೇನಿಂಗ್ ವೀಡಿಯೋ ಅಲ್ಲಿ. ಯಾಕಂದರೆ ಈ ಡೊನೇಷನ್ ಕ್ಯಾಂಪೇನಿಂಗ್ ಮಾಡ್ತಾಯಿರೋದು ನಾನು ಒಂದು ಒಳ್ಳೆ ರೀತಿಯಲ್ಲಿ ಆ ಕಾಸನ್ನ ಜನಗೇ ಯೂಸ್ ಆಗಂಗೆ ಮಾಡ್ತಾಯಿರೋದು. ಅದು ಒಂದು ಒಳ್ಳೆ ಅಮೌಂಟ್ ಆದಮೇಲೆ ಆಗಲಿ, ಕ್ಯಾಂಪೇನಿಂಗ್ ಎಷ್ಟು ದಿನ ನಡೆಯುತ್ತೋ ನಡೀಲಿ, ಕ್ಯಾಂಪೇನಿಂಗ್ ಕ್ಯಾಸ್ನ ಒಂದು ಒಳ್ಳೆ ರೀತಿಯಲ್ಲಿ ನಾವು
ಅದನ್ನ ಯೂಸ್ ಮಾಡಬೇಕು. ಅದರದ್ದು ಡೀಟೇಲ್ ಹಾಕ್ತೀವಿ, ಎಲ್ಲಿಗೆ ಯೂಸ್ ಮಾಡಿದ್ರಿ, ಯಾವುದಕ್ಕೆ ಯೂಸ್ ಮಾಡಿದ್ರಿ ಅಂತ. ಮೇಯ್ನ್ ನಾವು ಮಾಡ್ತಾ ಇರೋದೇನೆಂದರೆ ಪಾರಿವಾಳ ಶೋಕಿ ಅಂದಿದ ತಕ್ಷಣ ತುಂಬ ಜನ ಕೀಳಾಗಿ ನೋಡ್ತಾರೆ. ಓ ಪಾರಿವಾಳ ಶೋಕಿನ ಅಂತ ಒಂಥರ ಕೇಳ್ತಾರೆ. ಅದು ಅವ್ರ ತಲೆಯಿಂದ ಆಚೆ ಹೋಗಬೇಕು. ಪಾರಿವಾಳ ಶೋಕ್ದಾರ್ಗಳು ಯಾವ ಶೋಕಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಪಾರಿವಾಳ ಶೋಕಿ ಅಂದರೆ ಓ ಒಳ್ಳೆ ಶೋಕಿನಪ್ಪ, ಪಾರಿವಾಳ ಶೋಕಿ ಮಾಡ್ತಾಯಿದ್ದಾರೆ, ಒಳ್ಳೆ ಶೋಕಿ ಮಾಡ್ತಾಯಿದ್ದಾರೆ ಅಂತ ಮಾತು ಬರಬೇಕು ಅನ್ನೋದಕ್ಕೆ ಈ ಡೊನೇಷನ್ ಕ್ಯಾಂಪೇನಿಂಗ್ ಅನ್ನೋದು ಒಂದು ಚಿಕ್ಕ ಸ್ಟಾರ್ಟಪ್ ಮಾಡಿರೋದು ನಾವು. ಇವತ್ತಿನ ರಿಸಲ್ಟು ಫಸ್ಟ್ ರೌಂಡಲ್ಲಿ ಯಾರ್ಯಾರಿಗೆ ಹಕ್ಕಿ ಸೇರಿದೆಯೋ ಅವ್ರ ಕೈಯಲ್ಲೇ ರಿಸಲ್ಟ್ ತೆಗಿಸ್ತೀನಿ. ಒಂದು ಹಕ್ಕಿದು ಮಾತ್ರ ಒಬ್ಬರೇ 2 ಸತಿ ರಿಸಲ್ಟ್ ತೆಗಿತಾರೆ. ಯಾಕಂದರೆ ಹೋದ ಸತಿದು 4 ಅಕ್ಕಿಯಲ್ಲಿ ಒಂದು ಬಂದ್ಬಿಟ್ಟು ನಂಜನಗೂಡಿಗೆ ತಲುಪಿದೆ. ನಂಜನಗೂಡವರು ಇಲ್ಲಿ ಬಂದ್ಬಿಟ್ಟು ರಿಸಲ್ಟ್ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಬೆಂಗಳೂರವ್ರು ಯಾರು ನಮ್ಮ ಸಬ್ಸ್ಕ್ರೈಬರು ಇವಾಗ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಹಕ್ಕಿ ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ, ಅವ್ರ ಹತ್ರನೇ ನಾವು 4 ರಿಸಲ್ಟ್ ತೆಗಿಸ್ತೀವಿ. ಯಾಕಂದರೆ ಈ ಹಕ್ಕಿದು 4 ರಿಸಲ್ಟ್ ತೆಗಿಸ್ಬೇಕು. ಒಬ್ಬರ ಹತ್ರ 2 ತೆಗಿಸ್ತೀವಿ, ಇನ್ನು ಇಬ್ಬರ ಹತ್ರ ಒಂದೊಂದು ರಿಸಲ್ಟ್ ತೆಗಿಸ್ತೀವಿ. ನೋಡೋಣ ಯಾರು ಬೇಗ ಬರ್ತಾರೆ ಅವ್ರ ಹತ್ರ ಆದಷ್ಟು ಬೇಗ ರಿಸಲ್ಟ್ ತೆಗಿಸ್ತೀವಿ. ಯಾಕಂದರೆ ಅವರು ಗುರುವಾರ ಬಂದು ಕಲೆಕ್ಟ್ ಮಾಡಿದ್ದಾರೆ. ಗುರುವಾರ ಕಲೆಕ್ಟ್ ಮಾಡಿರೋರ ಹತ್ರ ಏನು ರಿಸಲ್ಟ್ ತೆಗಿಸಿದ್ದೀವಿ ಅದ್ರದ್ದು ಡೀಟೇಲ್ ಇವತ್ತು ಹಾಕ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿಂದು ಫಸ್ಟು ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು 3ನೇ ಕ್ಯಾಂಪೇನಿಂಗ್ದು ವಿಡಿಯೋನ ಅಪ್ಡೇಟ್ ಮಾಡೋಣ. ಫ್ರೆಂಡ್ಸ್, ಇದು ಡೊನೇಷನ್ ಕ್ಯಾಂಪೇನಿಂಗ್ದು 2ನೇ ರೌಂಡಲ್ಲಿ ಈ ಹಕ್ಕಿ ಯಾರಿಗೆ ಸೇರುತ್ತೆ ಅನ್ನೋದು ಫಸ್ಟ್ ರೌಂಡ್ ಅವರು ಇವಾಗೇನು ಹಕ್ಕಿ ಕಲೆಕ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅವ್ರ ಹತ್ರನೇ ವೀಡಿಯೋ ಮಾಡಿಸ್ತೀನಿ. ಈ ಸೆಕೆಂಡ್ ರೌಂಡಿಂದ ಹಕ್ಕಿ ಈ ಹಕ್ಕಿ ಯಾರ ಹತ್ರ ಸೇರುತ್ತೆ ಅಂದ್ಬಿಟ್ಟು ಫಸ್ಟ್ ರೌಂಡು ಯಾರು ಹಕ್ಕಿ ಇವಾಗ ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ ಅವ್ರ ಹತ್ರನೇ ಮಾಡಿಸ್ತೀನಿ. ನಮ್ಮದು ಮೇನ್ ಲೈನ್ ಹಕ್ಕಿ ಯಾರಿಗೆ ಇದು ಸೇರಿದ್ರೂ ದಯವಿಟ್ಟು ಹಕ್ಕಿನ ಹಾರಿಸಿ ಏಟತ್ತಿಸ್ಮೇಲೆ ಆಮೇಲೆ ರೆಕ್ಕೆ ಹೊಡೀರಿ. ಮುಂದಿನ ವರ್ಷಕ್ಕೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡೋ ಲೈನ್ ಇದು. ಇನ್ನು ಪಟ್ಟ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮುಂದಿನ ವರ್ಷ ದಸ್ತಾ ಆದಮೇಲಂತೂ ತುಂಬ ಒಳ್ಳೆ ಆಟ ಇರುತ್ತೆ. ನಾನು ಪಿಣ್ಯ ಸಗೇಶ್ವರಿಯಿಂದ ಬಂದಿರೋದು. 50 ರೂಪಾಯಿ ಡೊನೇಷನ್ ಮಾಡಿದ್ದಕ್ಕೆ ನನಗೆ ಅಕ್ಕಿ ಇದು ಸಿಕ್ಕಿದೆ. ಬನ್ನಿ, ನಾನು ರಿಸೀವ್ ಮಾಡಿದ್ದೀನಿ. ನಾನು ಸಿಕ್ಕಿರೋದು ಇದು ಅಕ್ಕಿ. ಬನ್ನಿ. ಕಾನ್ಸೆಪ್ಟ್ ಹೆಂಗನ್ನಿಸ್ತು ಅಂತ ಹೇಳಿ ಸರ್. ಸರ್ ತುಂಬ ಚೆನ್ನಾಗಿದೆ ಸರ್. ನಾನು ಅಂದ್ಕೊಂಡಿರಲಿಲ್ಲ 50 ರೂಪಾಯಿ ಹಾಕಿದರೆ ಒಂದು ಅಕ್ಕಿ ಬೆಲೆ ಬಾಳೋ ಅಕ್ಕಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಕಡೆ ನನಗೆ ಒಂದು ಅಕ್ಕಿ ಸಿಕ್ಕಿರೋದು. ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸರ್. ಓಕೆ ಸರ್. ಹಾಂ, ಎಲ್ಲರಿಗೂ ಒಂದು ಅಪ್ಡೇಟ್ ಮಾಡಿ. ಯಾಕಂದರೆ ನಾವು ಮಾಡ್ತಾರೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಆ ಕಾಸನ್ನ ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡೋದಕ್ಕೆ, ನಮಗೋಸ್ಕರ ಅಂತಲ್ಲ. ಅದನ್ನ ನಾವು ನೆಕ್ಸ್ಟ್ ಡೀಟೇಲ್ ಹಾಕ್ತೀವಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ. ಸ್ಟಾರ್ಟ್ ಮಾಡಿದ್ದೀರಾ, ಅದಕ್ಕೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು ಸರ್. ಇದು ನಮ್ಮ ಡ್ಯಾನಿಯಲ್ ಸರ್ ಹತ್ರ ನಾನು ಬಂದು ಅಕ್ಕಿ ತೊಗೊಂಡಿದ್ದೀನಿ. ಈಗ ಎಲ್ಲರೂ ಹೇಳ್ತಿದ್ದಾರೆ ಹೆಂಗೆ ಬೇಕಂಗೆ ಈ ಥರ ಮಾಡ್ತೀನಿ ಅಂತ. ಈಗ ನಾನು ಮೇಲೆ ಎತ್ತಿದ್ದೀನಿ ನೋಡಿ, ಈ ಥರ ಯಾರಿಗೆ ಬರ್ಬೋದು ಅದು ಅವ್ರಿಗೆ ಸಿಗ್ಬೋದು ನೋಡಿ ಸರ್. ಮಾಡಿದ್ದೀನಿ ಈಗ. ಪ್ರೆಸ್ ಮಾಡಿ ಅಂತ ಇಲ್ಲ ಹಾಂ ಬಂದಿದೆಯಾ ನೋಡಿ ಸರ್. ಯಾರು ಬರ್ತದೋ ಅವ್ರದ್ದೇ ಇದು ಮಾಡ್ಬೋದು, ಅವ್ರದ್ದು ಇವ್ರದ್ದು ಅಂತ ಏನೂ ಇಲ್ಲ. ರವಿ ಮೈಸೂರು. ಇವಾಗ ಹೇಳಿ ನೀವು ಹೆಂಗೆ ಅದು ನಿಮ್ಗೇನು ನಾವು ಹೆಂಗೆ ಸ್ಕ್ರೋಲ್ ಮಾಡ್ತೀವಿ ಅದು ಅಲ್ಲಿ ಸಿಗುತ್ತೆ. ನಾವು ಟಚ್ ಮಾಡಿದ್ಮೇಲೆ ಅದು ಬರೋಕ್ಕಾಗೋದು. ಈ ಹೆಂಗೆ ಬೇಕು ಹಂಗೆ ಆ ಥರ ಅಲ್ಲ. ಈಗ ಡ್ಯಾನಿಯಲ್ ಸರ್ ಮೇಲೆ ಎತ್ತಿರಿ ಕೆಳಗಡೆ ಎತ್ತಿರಿ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಮೇಲೆ ಸ್ಕ್ರೋಲ್ ಮಾಡಿದೆ ಯಾವ್ದು ಬಂತು ನಾನು ಪ್ರೆಸ್ ಮಾಡಿದ್ದೀನಿ ನೋಡಿ. ಯಾರು ಸರ್ ಇದು? ರವಿ ಮೈಸೂರು ಅಂದ್ಬಿಟ್ಟು ಸರ್. ರವಿ ಮೈಸೂರಾ? ಹಾಂ ಹೇಳಿ. ರವಿ ಮೈಸೂರವರೇ ತುಂಬ ಕಂಗ್ರ್ಯಾಚುಲೇಷನ್, ನಿಮಗೆ ಅಕ್ಕಿ ಸಿಕ್ಕಿದೆ. ನಾನಂತ ನೋಡಿಲ್ಲ, ಸ್ಕ್ರೋಲ್ ಮಾಡಿಬಿಟ್ಟು ನಾನು ಟಚ್ ಮಾಡಿರೋ ಡ್ಯಾನಿಯಲ್ ಸರ್ ನೋಡಿ ಮುಂದೆ ಕ್ಯಾಮ್ರಾದಲ್ಲಿ ಏನಾಗುತ್ತೆ ಅವರು ಅಕ್ಕಿ ಸಿಗಲಿ ಸರ್ ಅವ್ರಿಗೆ. ಓಕೆ ಸರ್, ಅವ್ರಿಗೊಂದು ಅಕ್ಕಿ ಸಿಗುತ್ತೆ, ಅದನ್ನು ಅಪ್ಡೇಟ್ ಹಾಕ್ಬಿಡ್ತೀವಿ. ಫ್ರೆಂಡ್ಸ್, ಇದು ಟೈಮು ಮತ್ತು ಡೀಟೇಲ್ ನೋಡ್ಕೊಳ್ಳಿ. ರವಿ ಮೈಸೂರವರು ಫಸ್ಟ್ ರೌಂಡಲ್ಲಿ ಪೇಮೆಂಟ್ ಮಾಡಿದ್ದು 50 ರೂಪಾಯಿ ಅನ್ನೋದು. ನಮ್ಮ ಖಲಂದರ್ ಸರ್ ಇವಾಗ ಬಂದಿದ್ದು ಫಸ್ಟ್ ರೌಂಡ್ದು ಹಕ್ಕಿ ಕಲೆಕ್ಟ್ ಮಾಡೋದಕ್ಕೆ, ಸೆಕೆಂಡ್ ರೌಂಡ್ದು ರಿಸಲ್ಟ್ನ ಅನೌನ್ಸ್ ಮಾಡೋದಕ್ಕೆ. ಇವಾಗ ನಮ್ಮ ಖಲಂದರ್ ಸರ್ ಅವರು ಏನು ಅಕ್ಕಿನ ಕಲೆಕ್ಟ್ ಮಾಡಿಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಇದು ಸೆಕೆಂಡ್ ರೌಂಡ್ದು ರಿಸಲ್ಟ್ ಅನೌನ್ಸ್ ಮಾಡಿರೋದು. ರವಿ ಮೈಸೂರು ಅವ್ರಿಗೆ ಇವಾಗೇನು ಜಸ್ಟ್ ನಾನು 800 ಲೈನ್ ಅಂತೀರ ಅಲ್ಲಿ ಪಟ್ಟ ತೋರಿಸಿದ್ದೀನಿ, ಆ ಪಟ್ಟ ಅವ್ರಿಗೆ ಸೇರತ್ತೆ. ಮತ್ತು ಫಸ್ಟ್ ರೌಂಡರ್ ಆಗದವ್ರಿಗೆ ಏನೂ ಸಿಗಲ್ಲ ಅಂತ ಅಂದ್ಕೊಂಬಿಡಿ. ಇವಾಗ ನೋಡ್ಬೋದು ಸೆಕೆಂಡ್ ರೌಂಡಲ್ಲಿ ಹಕ್ಕಿ ಏನು ಕೊಡಬೇಕಿತ್ತು ಅದು ಇವಾಗ ಫಸ್ಟ್ ರೌಂಡ್ ಅವ್ರಿಗೆ ಸೇರಿದೆ. ಇದು ನಮ್ಮ ಕೈಯಲ್ಲಿರಲ್ಲ,
ನಮ್ಮ ಸಬ್ಸ್ಕ್ರೈಬರ್ ಯಾರು ಹೆಂಗೆ ಬಂದು ತೆಗಿತಾರೋ ಹೆಸರನ್ನ ಅವ್ರಿಗೆ ಅಕ್ಕಿಗಳನ್ನ ತಲುಪಿಸೋ ಜವಾಬ್ದಾರಿ ಮಾತ್ರ ನಮ್ಮದು. ರವಿ ಮೈಸೂರವರೇ, ಸರ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಅಕ್ಕಿ ನಿಮಗೆ ತಲುಪ್ತಿದೆ, ನಿಮ್ಮ ಹೆಸರು ಬಂದಿದೆ. ಮತ್ತು ಫ್ರೆಂಡ್ಸ್, ರವಿ ಮೈಸೂರವರು ಇವಾಗ ಮೈಸೂರಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ನೆಕ್ಸ್ಟ್ ರೌಂಡದು ರಿಸಲ್ಟ್ನ ಅನೌನ್ಸ್ ಮಾಡೋಕ್ಕಾಗಲ್ಲ. ಆದಷ್ಟು ನಾವು ಟ್ರೈ ಮಾಡ್ತೀವಿ. ಇವಾಗ ಏನಾರೋ ಈ ರೌಂಡಲ್ಲಿ ಬೆಂಗಳೂರವ್ರದ್ದು ಯಾರೋ ಹೆಸರು ಬಂತು ಅಂದರೆ ಬೆಂಗಳೂರವರು ಶುಕ್ರವಾರ ಬಂದು ಕಲೆಕ್ಟ್ ಮಾಡ್ಬೋದು. ಅವರು ಬಂದು ನೆಕ್ಸ್ಟ್ ರೌಂಡದು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಎರಡನೇ ಅಕ್ಕಿ ಆನೇಕಲ್ ರೇಗ್ದಾರ್ ಪಟ್ಟ, ಫುಲ್ ಗೋಲ್ಡ್ ಶೇಡ್ ಕಣ್ಣಿಂದ ಅಕ್ಕಿ. ಈ ಅಕ್ಕಿ ಯಾರಿಗೆ ಸೇರುತ್ತೆ ಅಂದ್ಬಿಟ್ಟು ಇನ್ನೊಬ್ಬರು ಫಸ್ಟ್ ರೌಂಡಲ್ಲಿ ಯಾರು ಅಕ್ಕಿ ಇಸ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅವರು ಈ ರೌಂಡಿಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಈ ಅಕ್ಕಿ ಯಾರಿಗೆ ಸೇರುತ್ತೆ ಅಂತ ನೋಡೋಣ. ಇವತ್ತು ತುಂಬ ಒಳ್ಳೆ ಪಟ್ಟ. ಈ ಪಟ್ಟನೂ ಅಷ್ಟೇ, ಯಾರೇ ಇಸ್ಕೊಂಡ್ರೇನೋ ಯಾರಿಗೆ ಇದು ಸೇರಿದ್ರೇನೋ ದಯವಿಟ್ಟು ಹಾರಿಸ್ಬಿಟ್ಟು ಏಟ್ ಹತ್ತಿಸ್ಬಿಟ್ಟು ಆಮೇಲೆ ರೆಕ್ಕೆ ಹೊಡೀರಿ. ನಿಮ್ಮ ಹೆಸರು ಹೇಳಿ, ಆಮೇಲೆ ನಿಮಗೆ ಕಾನ್ಸೆಪ್ಟು ಹೆಂಗೆ ಅನಿಸ್ತು ಅಂದ್ಬಿಟ್ಟು ಅದು ಹೇಳಿ. ನನ್ನ ಹೆಸರು ಬಂದ್ಬಿಟ್ಟು ಜಸ್ವಾ. ನನಗೆ ಚಾನೆಲ್ ತುಂಬ ವರ್ಷದಿಂದ ನೋಡ್ತಿದ್ದೀನಿ. ಚಾನೆಲ್ ನೋಡೋದು ಅಕ್ಕಿಗಳು ತುಂಬ ಇಷ್ಟ ಆದವು ನನಗೂ. ಮೇನ್ ನಾನು ಅಕ್ಕಿ ಅಂದರೆ ಅಕ್ಕಿಗಳು ತುಂಬ ನಾಲೆಜ್ ತಿಳ್ಕೊಂಡಿದ್ರಲ್ಲೆಲ್ಲ ಅಕ್ಕಿ ಅವರು ವೀಡಿಯೋ ಹೆಂಗೆ ಮಾಡ್ತಾರೆ ಅದೆಲ್ಲ ತುಂಬ ನೋಡಿ ಕಲ್ತ್ಕೊಂಡೆ. ಮತ್ತು ವೀಡಿಯೋದಲ್ಲಿ ತುಂಬ ಇಷ್ಟ ಅಂದರೆ ಈ ಬೂರಿ ಗಂಟೆ ಎಷ್ಟಾಗಿದೆ ನನಗೆ ಕೇಳಿದೆ, ಅಮೌಂಟ್ಗೆ ಕೊಡಲ್ಲ ಅಂದರು. ಆಮೇಲೆ ನೋಡಿದ್ರೆ ನನಗೆ ಸಿಕ್ತು, ತುಂಬ ಅದೃಷ್ಟ ಮಾಡಿದೆ ಅಕ್ಕಿ ಸಿಗೋಕ್ಕೆ. ಮತ್ತು ಗೂಗಲ್ ಪೇ, ಫೋನ್ಪೇ ಎರಡೂ ತೋರಿಸಿದ್ರು ಡ್ಯಾನಿಯಲ್ ಅಣ್ಣವರು. ಟೋಟಲ್ ಅಮೌಂಟ್ ಬಂದುಬಿಟ್ಟು 3200 ಆಗೈತೆ. ಅದು ಅಕ್ಕಿ ಒಂದು ಅಕ್ಕಿ ಬೆಲೆ ಬಂದ್ಬಿಟ್ಟು 3000 ರೂಪಾಯಿ ಮಾರ್ಬೋದೈತೆ ಅವರು, 3000 ಬೇಕಾದ್ರೆ 4000. ಆದರೆ ಎಷ್ಟೊಂದು ಅಕ್ಕಿ ಇಲ್ಲ ಮಾಡಿದ್ರು ಬರೀ 3000 ಆಗೈತೆ. ಈ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಡ್ಯಾನಿಯಲ್ ಅಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದು ಒಳ್ಳೆ ಅಕ್ಕಿನೂ ಕೊಟ್ಟವ್ರೆ, ಬೂರಿ ಗಂಡು ನೋಡ್ಬೋದು. ಬೇಕಾದ್ರೆ ನಮ್ಮ ಕಮೆಂಟಲ್ಲೂ ಅಷ್ಟೇ ನಾನು ಬೂರಿ ಗಂಟೆ ಲೈಕ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಯಾರಾದ್ರೂ. ಇವತ್ತು ಅಕ್ಕಿ ಅದು ನನಗೆ ಸಿಕ್ಕೈತೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಡ್ಯಾನಿಯಲ್ ಅಣ್ಣವ್ರಿಗೆ. ಥ್ಯಾಂಕ್ ಯು. ಮತ್ತು ಇವಾಗ ಗೂಗಲ್ ಪೇ, ಫೋನ್ಪೇ ತೆಗಿಯೋದು ನಿಮ್ಗೆ ಏನಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ತೆಗೀರಿ. ತುಂಬ ಇಷ್ಟ ಆಯ್ತು ನಮಗೆ ಈ ಕಾನ್ಸೆಪ್ಟು. ಮತ್ತು ಅದು ಬೇರೆ ಗೂಗಲ್ ಪೇಲಿ ಅಮೌಂಟ್ ತೆಗಿತಾ ಇದ್ದೀನಿ ಇವಾಗ. ಗೂಗಲ್ ಪೇ ಯಾರ ಹೆಸರು ಬರುತ್ತೋ ಅವ್ರು ನೀವು ಲಕ್ಕಿ ಪರ್ಸನು. ಅಕ್ಕಿ ಯಾರಿಗೆ ಸಿರುತ್ತೋ ತುಂಬ ಇಷ್ಟ ಇಟ್ಕೊಳ್ಳಿ, ಒಳ್ಳೆ ಶೋಕಿ ಮಾಡಿ. ಮತ್ತು ಯಾರಿಗೂ ಕೊಡೋದಾಗಲಿ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಯಾರು ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಅಕ್ಕಿ ನೀವು ಮಾಡಿದ್ರೂ ಇಷ್ಟೊಂದು ಅಮೌಂಟ್ ಸಿಗೋಲ್ಲ ಇವ್ರಿಗೆ. ಬರೀ ಇದು ಎಷ್ಟೊಂದು ಮಾಡಿದ್ರೂ ಬರೀ ಹೇಳಿ ಬರೀ 3000 ಸಿಗ್ತೈತೆ. ಒಂದು ಅಕ್ಕಿ ಮಾಡಿದ್ರೂ ಅವ್ರಿಗೆ ಅಷ್ಟೊಂದು, ಒಂದು 2 ಅಕ್ಕಿ ಮಾಡಿದ್ರೆ 6000 ಸಿಗೋದು ಅವ್ರಿಗೆ ಬೇಕಾದ್ರೆ ಡ್ಯಾನಿಯಲ್ ಅಣ್ಣವ್ರಿಗೆ. ಆದರೆ ಎಲ್ಲ ಅಕ್ಕಿ ಬರೀ 50 ರೂಪಾಯಿ ಹಿಂಗೆಲ್ಲ ಹಾಕಿದ್ರು 2 ಅಮೌಂಟ್ ಫೋನ್ಪೇ ಮತ್ತು ಗೂಗಲ್ ಪೇ ಸೇರಿಬಿಟ್ಟು ಬರೀ 3200 ಆಗೈತೆ. ಇವಾಗ ನಾನು ಹೆಸರು ತೆಗಿತೀನಿ, ಯಾರ ಹೆಸರು ಬರುತ್ತೋ ಅವ್ರು ಲಕ್ಕಿ ಪರ್ಸನು. ಮತ್ತು ಮಿಕ್ದವ್ರು ತೆಗಿಬಿಟ್ಟು ಬೇಜಾರು ಮಾಡ್ಕೊಬೇಡಿ, ಕಂಟಿನ್ಯೂ ಮಾಡಿ ಹಂಗೆ ಥರ ನಿಮ್ಗೆ ಸಿಕ್ಕಿದ್ರೆ ನೀವು ಲಕ್ಕಿ ಪರ್ಸನು. ಹಾಗಂದ್ಬಿಟ್ಟು ನಾನು ಹೇಳ್ತಿದ್ದೀನಿ ಈ ವಿಡಿಯೋನ. ಥ್ಯಾಂಕ್ಸ್ ಬ್ರದರ್ಸ್ ಆ್ಯಂಡ್ ಫ್ರೆಂಡ್ಸ್. ನಿಮ್ಮ ಕೈಯಿಂದ ಯಾರ ಅದೃಷ್ಟ ಇದೆಯೋ ಅವ್ರಿಗೆ ಸೇರಲಿ. ಈ ಬೆರಳು ಒಂದು ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ, ಯಾಕಂದ್ರೆ ಅದು ಟಚ್ ಆಗ್ಬಿಡುತ್ತೆ. ಹಾಂ, ಇವಾಗ ಮಾಡಿ. ಒಂದು ನಿಮಿಷ ಹಂಗಿದೆಯಾ. ಮಹೇಶ್ ಜಿ ಅವ್ರಿಗೆ ವಿಶ್ ಮಾಡಂಗಿದ್ರೆ ಒಂದು ವಿಶ್ ಮಾಡಿಬಿಡಿ. ಮಹೇಶ್ ಅಣ್ಣ, ಕಂಗ್ರಾಸ್ ಅಣ್ಣ. ಒಳ್ಳೆ ಅಕ್ಕಿ ನಿಮ್ಗೆ ಯಾವ್ದು ಅಕ್ಕಿ ಸಿಗುತ್ತೋ ಅಕ್ಕಿ ಚೆನ್ನಾಗಿ ಸಾಕೊಳ್ಳಿ. ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಹಿಂಗೆ ಈ ವಿಡಿಯೋನ ನೋಡ್ತಾರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ನಮ್ಮ ಚಾನಲಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ಆಲ್ ದ ಬೆಸ್ಟ್ ಅಣ್ಣ. ಕಂಗ್ರಾಟ್ಸ್ ಅಣ್ಣ. ಥ್ಯಾಂಕ್ ಯು ಮಹೇಶ್ ಜಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಇವಾಗೇನು ನಾನು ಆನೇಕಲ್ಲಲ್ಲಿ ಪಟ್ಟ ತೋರಿಸ್ದೆ ಅದು ನಿಮಗೆ ಸೇರುತ್ತೆ. ನೀವು ನನಗೆ ನಿಮ್ಮ ಗೂಗಲ್ ಪೇ ನಂಬರಿಂದ ಏನು ನನಗೆ ಪೇಮೆಂಟ್ ಮಾಡಿದ್ದೀರಾ ಅದೇ ನಂಬರಿಂದ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ನ ಗೂಗಲ್ ಪೇಯಲ್ಲಿ ಮೆಸೇಜ್ ಮಾಡಿಬಿಟ್ಟು ಆ ಮೆಸೇಜ್ನ ನನಗೆ ನೀವು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ನ ಕಳಿಸಿ. ನೀವು ಬೆಂಗಳೂರಿಂದ ಆಗಿದ್ದರೆ ದಯವಿಟ್ಟು ಗುರುವಾರ ಇಲ್ಲ ಶುಕ್ರವಾರ ಬಂದು ಅಕ್ಕಿನ ಕಲೆಕ್ಟ್ ಮಾಡ್ಬೋದು. ನೀವು ನೆಕ್ಸ್ಟ್ ಗುರುವಾರ ಇಲ್ಲ ಶುಕ್ರವಾರ ಆವಾಗ ನೀವು ಬಂದು ಒಬ್ಬರು ಹೆಸರನ್ನ ಅನೌನ್ಸ್ ಮಾಡ್ಬೋದು. ನೀವು ಬೆಂಗಳೂರವರಾಗಿದ್ದರೆ ನೀವು ಯಾವ ಊರು ಏನು ಅಂತ ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ಮತ್ತೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕಂತ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಒಂದು ಗೂಗಲ್ ಪೇ ತೆಗಿತಾ ಇದ್ದೀವಿ, ಒಂದು ಫೋನ್ಪೇ ತೆಗಿತಾ ಇದ್ದೀವಿ. ಯಾಕಂದರೆ 2 ಕಡೆ ಅಮೌಂಟ್ ಬಂದಿದೆ, 2 ಕಡೆನೂ ಒಬ್ಬೊಬ್ಬರನ್ನ ಚೂಸ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಇವಾಗ ಈ ರೇಗ್ದಾರ್ ತಿರೋಲ್ ಪಟ್ಟ ಯಾರಿಗೆ ಸೇರುತ್ತೆ ಅಂದ್ಬಿಟ್ಟು ಸೇಮ್ ಇವಾಗ ನಮ್ಮ ಜಸ್ವಾ ಅವರು ಏನು ರಿಸಲ್ಟ್ ತೆಗೆದಿದ್ದಾರೆ ಅವ್ರ ಹತ್ರನೇ ರಿಸಲ್ಟ್ ತೆಗಿಸ್ತೀನಿ. ಯಾಕಂದರೆ ಇನ್ನು 2 ಅಕ್ಕಿ ಉಳಿದಿದೆ ಇವತ್ತಿಂದು ವಿಡಿಯೋಲ್ಲಿ. ಯಾಕಂದರೆ 2 ಅಕ್ಕಿದು ರಿಸಲ್ಟ್ ಆಯಿತು, ಇನ್ನು 2 ಅಕ್ಕಿದು ರಿಸಲ್ಟ್ ಇರುತ್ತೆ. ನೆಕ್ಸ್ಟ್ ಇನ್ನೊಬ್ಬರು ಫಸ್ಟ್ ರಿಸಲ್ಟ್ ಅವರು ಕಲೆಕ್ಟ್ ಮಾಡೋಕ್ಕೆ ಬರ್ತಾರೆ, ಅವ್ರ ಹತ್ರ ಲಾಸ್ಟ್ ಹೆಸರು ತೆಗಿಸ್ತೀನಿ. ಇವಾಗ ಜಸ್ವಾ ಅವ್ರ ಹತ್ರನೇ ಇನ್ನೊಂದು ಹೆಸರು ತೆಗಿಸ್ತೀನಿ. ಈ ಅಕ್ಕಿ ಯಾರಿಗೆ ಸೇರುತ್ತೋ ದಯವಿಟ್ಟು ಅಕ್ಕಿನ ಹಾರಿಸಿ ಏಟತ್ತಿಸ್ಬಿಟ್ಟು ಆಮೇಲೆ ರೆಕ್ಕೆ ಹೊಡೀರಿ. ಮುಂದಿನ ವರ್ಷಕ್ಕೆ ಒಳ್ಳೆ ಲಾಂಗ್ ಟೈಮು ಈ ಅಕ್ಕಿನ ಬಿಡ್ಕೊಬೋದು. ಮೇಯ್ನ್ ನಮ್ಮ ಚಾಂಪಿಯನ್ ಲೈನಲ್ಲಿ ಏನು ಪಟ್ಟಾಗಳು ಬಂದಿದೆ ಆ ಪಟ್ಟಾಗಳ್ದೇ ವಿಡಿಯೋ ಮಾಡಿರೋದು.
ಅಕ್ಕಿ ಕ್ವಾಲಿಟೀಸ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ. ಈ ಅಕ್ಕಿ ಯಾರಿಗೆ ಸೇರಿದ್ರೇನು ಅಕ್ಕಿನ ಹಾರಿಸ್ಬಿಟ್ಟು ಏಟ್ ಹತ್ತಿಸ್ಬಿಟ್ಟು ಆಮೇಲೆ ರೆಕ್ಕೆ ಹೊಡೀರಿ. ಸಂಜಿತ್ BC ಅವ್ರಿಗೊಂದು ವಿಶ್ ಮಾಡಿಬಿಡಿ. ಸಂಜೆ ಅಣ್ಣ, ಕಂಗ್ರಾಟ್ಸ್ ಅಣ್ಣ, ಒಳ್ಳೆ ಅಕ್ಕಿ ಗೆದ್ದಿದ್ದೀರಾ. ಅಕ್ಕಿ ಹಂಗೆ ಎತ್ಕೊಂಡು ನೀವು ಶೋಕಿ ಮಾಡಿ ಮತ್ತು ನಮ್ಮ ಡ್ಯಾನ್ ಅಣ್ಣ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ನಾನು ಇಲ್ಲಿ ಅಕ್ಕಿ ಇಸ್ಕೊಳಕ್ಕೆ ಬಂದಿದ್ದೀನಿ. ಅಕ್ಕಿ ಒಳ್ಳೆ ತುಂಬ ಚೆನ್ನಾಗೈತೆ, ಬೂರಿಗಂಡು ನನಗೂ ತುಂಬ ಇಷ್ಟ ಆಯಿತು. ಕಂಗ್ರಾಟ್ಸ್ ಅಣ್ಣ. ಸಂಜಿತ್ BC ಅವರೇ ಕಂಗ್ರ್ಯಾಚುಲೇಷನ್ಸ್. ಇವಾಗೇನು ರೇಗ್ದು ತರ್ತೀರೋ ಅಲ್ಲಿ ಪಟ ತೋರಿಸಿದ್ದೀನಿ, ಅದು ನಿಮಗೆ ಸೇರುತ್ತೆ. ದಯವಿಟ್ಟು ನೀವು ಏನು ಪೇಮೆಂಟ್ ಮಾಡಿದ್ದೀರಾ ಆ ಪೇಮೆಂಟ್ ಕೆಳಗಡೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ನ ಮೆಸೇಜ್ ಮಾಡಿಬಿಟ್ಟು ಅದೊಂದು ಸ್ಕ್ರೀನ್ಶಾಟ್ ಹಿಡಿದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ನೀವು ಬೆಂಗಳೂರವರಾಗಿದ್ದರೆ ನೀವು ಅಕ್ಕಿನ ಬಂದ್ಬಿಟ್ಟು ಗುರುವಾರ ಇಲ್ಲ ಶುಕ್ರವಾರ ನೀವು ಕಲೆಕ್ಟ್ ಮಾಡ್ಕೊಬೋದು. ನೀವು ಕಲೆಕ್ಟ್ ಮಾಡೋ ಟೈಮಲ್ಲಿ ನಿಮ್ಮದು ಒಂದು ವೀಡಿಯೋ ಮಾಡ್ಕೊತೀವಿ, ಪ್ಲಸ್ ನಿಮ್ಮ ಕೈಯಲ್ಲಿ ಒಂದು ರಿಸಲ್ಟ್ನ ಅನೌನ್ಸ್ ಮಾಡಿಸ್ತೀವಿ. ದಯವಿಟ್ಟು ಸಂಜಿತ್ ಅವರೇ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ನೀವು, ಯಾಕಂದರೆ ಈ ರಿಸಲ್ಟ್ ತೆಗೆಯೋದಲ್ಲಿ ಸ್ವಲ್ಪ ನಮಗೂ ಕಷ್ಟ ಆಗತ್ತೆ. ನಿಮ್ಮಂಥವ್ರ ಶೋಕ್ದಾರ್ಗಳು ಬಂದು ನಮಗೆ ಹೆಲ್ಪ್ ಮಾಡಿದ್ರೇ ನಾವು ನೆಕ್ಸ್ಟು ಇನ್ನೂ ಮುಂದಕ್ಕೆ ತುಂಬ ಚೆನ್ನಾಗಿರೋ ವೀಡಿಯೋಗಳು ಮಾಡೋಕ್ಕಾಗೋದು. ದಯವಿಟ್ಟು ಅರ್ಥ ಮಾಡ್ಕೊಂಡು ಒಂದು ಹೆಲ್ಪ್ ಮಾಡೋಕ್ಕೆ ಬನ್ನಿ ನೀವು. ಫ್ರೆಂಡ್ಸ್, ಸೆಕೆಂಡ್ ರೌಂಡದು ಲಾಸ್ಟ್ ಅಕ್ಕಿ ಇದು. ತಾಮ್ರಾಲ್ ಗಂಡು, ತುಂಬ ಒಳ್ಳೆ ಗಂಡು. ಫಸ್ಟ್ ರೌಂಡಲ್ಲಿ ನಾವು ಏನು ಅನೌನ್ಸ್ ಮಾಡಿದಿರಿ ರಿಸಲ್ಟು, ಆ ವಿಡಿಯೋಲಿ ನೀವು ಡೀಟೇಲ್ ನೋಡ್ಬೋದು. ಈ ತಾಮ್ರಾಲ್ ಗಂಡಿಂದು ಕಣ್ಣೆಲ್ಲ ಟಾಪ್ ಕ್ಲಾಸ್ ಆಗಿದೆ. ಯಾರೇ ಇಸ್ಕೊಂಡ್ರೂ ಹಕ್ಕಿನ ಹಾರಿಸ್ಬಿಟ್ಟು ಏಟ್ ಹತ್ತಿಸ್ಬಿಟ್ಟು ಆಮೇಲೆ ರೆಕ್ಕೆ ಹೊಡೀರಿ. ಅದಕ್ಕಿಂತ ಮುಂಚೆ ರೆಕ್ಕೆ ಹೊಡೆಯೋಕ್ಕೆ ಹೋಗ್ಬಿಡಿ. ಇದೊಂದು ನಮ್ಮ ಚಿಕ್ಕ ಮಾತು ಕೇಳಿ, ಯಾಕಂದರೆ ನೆಕ್ಸ್ಟ್ ವರ್ಷಕ್ಕೆ ತುಂಬ ಒಳ್ಳೆ ಲಾಂಗ್ ಟೈಮ್ ಬರೋ ಅಕ್ಕಿ ಇದು. ಬ್ರೀಡಿಂಗ್ ಪರ್ಪಸ್ಗೂ ಅಷ್ಟೇ ಸಖತ್ ಒಳ್ಳೆ ಲೈನ್ ಮಾಡ್ಕೊಬೋದು. ಇದ್ದು ಇವಾಗ ಈ ಅಕ್ಕಿ ಯಾರಿಗೆ ಸೇರುತ್ತೆ ಅನ್ನೋದು ನಮ್ಮ ಫಸ್ಟ್ ರೌಂಡಲ್ಲಿ ಅಕ್ಕಿ ಪಡೆದಿರೋರು ಅವರು ಒಂದು ಹೆಸರನ್ನ ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಈ ಅಕ್ಕಿನ ತಲುಪಿಸೋ ಜವಾಬ್ದಾರಿ ನಾವು ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಇವಾಗ ಅಣ್ಣ ಅವರು ನನಗೆ ಡೈರೆಕ್ಟಾಗಿ ಲೈವಲ್ಲಿ ತೋರಿಸಿದ್ರು. ಸೊ ಫೋನ್ಪೇ, ಗೂಗಲ್ ಪೇಯಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಅಂತ. ಸೊ ಟೋಟಲ್ ಆಗಿ 4th ಇಂದ ಇವಾಗ ತನಕ 3550 rupees ಮಾತ್ರ ಆಗಿರೋದು. ಅವ್ರು ಮಾರಬೇಕಂದ್ರೆ ಒಂದು ಅಕ್ಕಿ 3000 ಬರೀ ಮಾರ್ಬೋದು. ಇವಾಗ 4 ಅಕ್ಕಿ ಅವ್ರು ಕೊಟ್ಟವ್ರೆ ಈ ಕ್ಯಾಂಪೇನಲ್ಲಿ. ಸೊ ಅವ್ರಿಗೇ ಇದು ಬಂದು ನಾನು ಖುಷಿ ಪಡ್ತಾಯಿದ್ದೀನಿ, ಅಂದರೆ ಇಷ್ಟೆಲ್ಲ ಎಲ್ಲ ನಮಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ. ಸೊ ಯಾರು ತಪ್ಪಾಗೇನು ತಿಳ್ಕೊಬೇಡಿ, ಅವ್ರಿಗೆ ಲಾಭ ಇದೆ ಅಂದರೆ ಅಮೌಂಟ್ ಜಾಸ್ತಿ ಬರ್ತಾ ಇದೆ ಅಂತ ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ. ಯಾಕಂದರೆ ನಾವು ಓಪನ್ ಆಗಿ ತೋರಿಸ್ಬಿಟ್ಟಿದ್ದೀವಿ. ಯಾಕಂದರೆ ಅವರು ನನಗೆ ಲೈವಲ್ಲಿ ಇವಾಗ ಓಪನ್ ಆಗಿ ನನಗೆ ಡೈರೆಕ್ಟಾಗಿ ನಾನು ಕಣ್ಣಾರ ನೋಡಿದ್ದೀನಿ. ಸೊ ನಿಮ್ಗೆ ಯಾರು ಡೌಟ್ ಇದ್ರೆ ನೀವು ಬಂದು ನೋಡಿದ್ರಿ ಅಂದ್ರೆ ನೋಡ್ಬೋದು. ಯಾರು ಬೇಕಾದ್ರೆ ಬಂದು ಯಾರು ಬೇಕಾದ್ರೆ ನಮ್ಮ ಇವ್ರು ಸಬ್ಸ್ಕ್ರೈಬರು ಕಸ್ಟಮರ್ ಯಾರು ಬೇಕಂದ್ರೆ ಬಂದರೆ ಡೈರೆಕ್ಟಾಗಿ ಲೈವಲ್ಲಿ ನೋಡಿ ಅವರೇ ತೋರಿಸ್ತಾರೆ. ಬೇಕಂದರೆ ಫೋನ್ಪೇಲಿ ಎಷ್ಟು ಅಮೌಂಟ್ ಬಂದಿದೆ ಏನು ಅಂತ. ಬಟ್ ಯಾರು ತಪ್ಪಾಗೇನು ತಿಳ್ಕೊಬೇಡಿ, ಯಾಕಂದರೆ ಅಮೌಂಟ್ ಜಾಸ್ತಿ ಬಂದಿದೆ ಎಲ್ಲರೂ ಕಳಿಸಿದ್ದಾರೆ ಅಂತ. ಅವ್ರು ಮಾರಬೇಕಂದ್ರೆ ಈ ಒಂದಕ್ಕಿನ 3,000, 3,500, 4,000 ಮಾಡ್ಬೋದು, ಆಯಿತಾ. ಬಟ್ ಆ ಥರ ಅವ್ರು ಏನು ಮೋಸ ಮಾಡಲ್ಲ ಯಾರಿಗೂ. ನಮಗೆ ಎಲ್ಲ ಅವ್ರು ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ತುಂಬ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ಹೇಳಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರವಿಕಿರಣ್ ಅಂತ. ಸೊ ಈ ಅಕ್ಕಿ ನನಗೆ ಕ್ಯಾಂಪೇನಲ್ಲಿ ಸಿಕ್ತು ಗಿಫ್ಟಾಗಿ. ಸೊ ಅಣ್ಣ ಅವ್ರ ಮನೆಗೆ ಬಂದಿದೆ, ತುಂಬ ಚೆನ್ನಾಗಿದೆ. ಆದಷ್ಟು ಎಲ್ಲರೂ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ತುಂಬ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಕಾನ್ಸೆಪ್ಟ್ ಬಂದು ತುಂಬ ಚೆನ್ನಾಗಿದೆ, ಅಣ್ಣ ಅವ್ರು ಮಾಡ್ತಾ ಇರೋದು. ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳು ಬರ್ತಾ ಇದೆ. ನಿಮಗೆ ಕಾನ್ಸೆಪ್ಟ್ ಜೆನ್ಯೂನ್ ಅನಿಸ್ತಾ ಏನು ಅನಿಸ್ತು ಇಲ್ಲ, ಅಂತ? ನನಗೆ ತುಂಬ ಇಷ್ಟ ಆಯ್ತಾನೆ ಈ ಕಾನ್ಸೆಪ್ಟು. ಅಂದರೆ ಇವಾಗ ನಮ್ಮ ಹತ್ರ ಇವಾಗ ಅಂದರೆ ಒಂದು 2,000, 3,000 ಅಮೌಂಟ್ ಇದೆಯೋ ಆ ಟೈಮ್ಗೆ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ಸೊ ಈ ಕಾನ್ಸೆಪ್ಟು ನನ್ನ ಪ್ರಕಾರ ಇಷ್ಟ ಆಗಿದೆ. ಬೇರೆಯವ್ರಿಗೆ ಹೆಂಗಿದೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ನನಗೆ ಇಷ್ಟ ಆಗಿದೆ. ಸೊ ಈ ಸತಿ ಈ ಅಕ್ಕಿ ಸಿಕ್ಕಿದೆ. ಇನ್ನೊಂದು ಸತಿ ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಡನಿಯಲ್ ಅವರು ಇನ್ನೂ ಅಕ್ಕಿನೂ ಜಾಸ್ತಿನೂ ಮಾಡ್ತಾರೆ, ಸ್ವಲ್ಪ ಒಳ್ಳೆ ಒಳ್ಳೆ ಅಕ್ಕಿನೂ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಒಂದು ನಿಮಿಷ. ಮಹೇಶ್ ಜಿ ಅವ್ರಿಗೆ ಏನಾರು ವಿಶ್ ಮಾಡಂಗಿದ್ರೆ ವಿಶ್ ಮಾಡಿಬಿಡಿ. ಮಹೇಶ್ ಅವರೇ, ನಾನು ಬಂದು ಇಲ್ಲಿ ಅಕ್ಕಿನ ಇಸ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ. ಸೊ ಈ ಸತಿ ನಿಮ್ಗೆ ಸಿಕ್ಕಿದೆ, ನೀವು ಡೈರೆಕ್ಟಾಗಿ ಬನ್ನಿ. ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಬಂದು ಅಕ್ಕಿನ ನೋಡಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿ. ಅಂದರೆ ವಿಶೇಷ ಹೇಳಿ ಡನಿಯಲ್ ಅವರಿಗೆ. ನೆಕ್ಸ್ಟು ಬಂದು ನೀವು ಏನಾದರೂ ಒಂದು ಕ್ಯಾಂಪೇನ್ ಇದರಲ್ಲಿ ಯಾರಾದರೂ ಒಂದು ಸೆಲೆಕ್ಷನ್ ಮಾಡಿ.
ಮಹೇಶ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಫ್ರೆಂಡ್ಸ್. ನೋಡಿ ಮಹೇಶ್ ಅವರು ಒಂದೇ ರೌಂಡಲ್ಲಿ 2 ಅಕ್ಕಿನ ಗಿಫ್ಟಾಗಿ ಪಡೆದಿದ್ದಾರೆ. ಮಹೇಶ್ ಅವರು ಒಂದು ಸತಿ ಪೇಮೆಂಟ್ ಮಾಡಿದಾರೋ ಇಲ್ಲ ಗೂಗಲ್ ಪೇ ಫೋನ್ಪೇ ಎರಡಲ್ಲೂ ಒಂದೊಂದು ಸತಿ ಮಾಡಿದಾರೋ, 2 ಪೇಮೆಂಟ್ ಮಾಡಿದಾರೋ ಗೊತ್ತಿಲ್ಲ. ರವಿ ಅವರು ಬಂದು ಇವಾಗ ಹೆಸರು ಅನೌನ್ಸ್ ಮಾಡಿದಾಗ ಮಹೇಶ್ ಅವರ ಹೆಸರು ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸರ್. ನಿಮ್ಮದು ಪೇಮೆಂಟ್ ಏನು ಮಾಡಿದ್ದೀರಾ ಗೂಗಲ್ ಪೇಯಲ್ಲೇ ನನಗೆ ನಿಮ್ಮದು ಫೋನ್ ನಂಬರ್ನ ಮೆಸೇಜ್ ಮಾಡಿಬಿಟ್ಟು ಆ ಮೆಸೇಜ್ನ ನನಗೆ ಸ್ಕ್ರೀನ್ಶಾಟು ವಾಟ್ಸಪ್ಪಿಗೆ ಕಳಿಸಿ. ನೀವು ಬೆಂಗಳೂರಿಂದ ಆಗಿದೆ, ಶುಕ್ರವಾರ ಬಂದ್ಬಿಟ್ಟು ನೀವು ಅಕ್ಕಿನ ಕಲೆಕ್ಟ್ ಮಾಡ್ಬೋದು. ಹಂಗೆ ಬಂದಾಗ ನಿಮ್ಮದು ಒಂದು ವಿಡಿಯೋ ಮಾಡ್ಕೊತೀವಿ. ನೀವು ಒಂದು ನೆಕ್ಸ್ಟ್ ರೌಂಡ್ದು ಅನೌನ್ಸ್ಮೆಂಟು ಒಬ್ಬರ ಹೆಸರನ್ನ ನೀವು ಮಾಡಿ ಕೊಟ್ಟರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ತುಂಬ ಜನ ಮಾಡ್ತಾರೋದೇನೆಂದರೆ ಗೂಗಲ್ ಪೇ ಫೋನ್ಪೇ ಎರಡಲ್ಲೂ ಪೇಮೆಂಟ್ಗಳು ಮಾಡ್ತಾಯಿದ್ದಾರೆ. ಅದು ಡೇ ಬೈ ಡೇ ಒಂದೊಂದು ದಿನಕ್ಕೆ 50-50 ರೂಪಾಯಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಗೂಗಲ್ ಪೇ ಫೋನ್ಪೇ ಎರಡಲ್ಲೂ. ಅವಾಗ ಏನಾಗತ್ತಂದರೆ ಅವ್ರ ಹೆಸರು ಜಾಸ್ತಿ ಸತಿ ಇರುತ್ತೆ. ಯಾರು ಸೆಲೆಕ್ಟ್ ಮಾಡೋಕ್ಕೆ ಬಂದಾಗ ಅವ್ರ ಹೆಸರು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಒಂದೇ ಒಂದು ನಾನು ನಿಮಗೆ ಒಂದು ಈಸಿ ಹೇಳ್ಬೋದು ಅಷ್ಟೇ. ನೆಕ್ಸ್ಟ್ ನಿಮ್ಮ ಯೋಚನೆ ನೀವು ಹೆಂಗೆ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್. ಇದು ಡೊನೇಷನ್ ಕ್ಯಾಂಪೇನಿಂಗು 3ನೇ ರೌಂಡ್ಗೆ ಫಸ್ಟ್ ಪಾರೋಳನ ಅನೌನ್ಸ್ ಮಾಡ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಎಡೆನೂರು ಸಬ್ಜಾಗಳಲ್ಲಿ ಮಾಡಿಸಿರೋ ರೋಷನ್ ರೇಗ್ದಾರ್ ಗಂಡು ಟಾಪ್ ಕ್ಲಾಸ್ ಆಗಿರುತ್ತೆ. ಎಡೆನೂರು ಸಬ್ಜಾಗಳಲ್ಲಿ ನೀವೇನು 3ನೇ ಪಟ್ಟಿ ಕೇಳ್ತೀರಾ, 3ನೇ ಪಟ್ಟಿ ಅನ್ನೋದು ಇದರಲ್ಲಿ ಟಾಪ್ ಆಗಿದೆ. ಮೈಮೇಲೆ ಕೆಂಪು ಛಾಯೆನೂ ಸಖತ್ತಾಗಿದೆ. ಬಾಲ್ದಲ್ಲಿ ನೀವು ವೈಟ್ ಲೈನ್ಗಳು ಕೇಳ್ತೀರಾ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಬಾಲ್ದಲ್ಲಂತೂ ಇದಕ್ಕೆ ಸಖತ್ತಾಗಿದೆ. ನಾವೇನು ರೆಕ್ಕೆ ಹೊಡೆದು ಜಾತಿ ಮಾಡ್ಕೊಬೇಕು ಅಂತ ಇಟ್ಕೊಂಡಿರ್ತೀವಿ ಅಕ್ಕಿಗಳು, ಅದೇ ಲೈನಲ್ಲಿ ಅಕ್ಕಿನ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಬೇಡಿ. ನಿಮಗೆ ಡೊನೇಷನ್ ಕ್ಯಾಂಪೇನಿಂಗ್ ಹೆಂಗೆ ಅಂತ ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ರೌಂಡಿಂದ ನೋಡ್ಕೊಂಬನ್ನಿ. ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ಹಾಕಿರ್ತೀನಿ. ಆ ವಿಡಿಯೋಗಳು ನಿಮಗೆ ನೋಡ್ಕೊಂಬಂದರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಅಕ್ಕಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋಲ್ಲಿ ಗೂಗಲ್ ಪೇದು ಫೋನ್ಪೇದು ಸ್ಕ್ಯಾನರ್ ಬರುತ್ತೆ. ಅದಕ್ಕೆ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿದ್ರೆ ಈ ರೌಂಡಿಗೆ ನೀವು ನೆಕ್ಸ್ಟು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. 50 ರೂಪಾಯಿ ಅನ್ನೋದು ಯಾರು ಬೇಕಾದ್ರೂ ಪೇಮೆಂಟ್ ಮಾಡ್ಬೋದು. ಮತ್ತು 50 ರೂಪಾಯಿ ಅನ್ನೋದು ನೀವು ಗೂಗಲ್ ಪೇ ಫೋನ್ಪೇ ಎರಡಲ್ಲೂ ಮಾಡಿ ಡೇ ಬೈ ಡೇ ಮಾಡ್ಕೊಂಬಂದರೆ ನಿಮ್ಮ ಚಾನ್ಸಸ್ ಜಾಸ್ತಿ ಇರುತ್ತೆ ಅಕ್ಕಿ ಸಿಗೋದು. ಅದು ಒಂದು ಜ್ಞಾಪಕ ಇಟ್ಕೊಳ್ಳಿ. ಒನ್ ಟೈಮ್ ಮಾಡ್ತೀರಾ, ಒನ್ ಟೈಮ್ ಮಾಡಿದಾಗ ಹೆಸರು ಎಲ್ಲೋ ಕೆಳಗಡೆ ಹೋಗ್ಬಿಡುತ್ತೆ. ಅದೇ ನೀವು ಡೇ ಬೈ ಡೇ ಮಾಡ್ಕೊಂಬಂದರೆ ನಿಮ್ಮ ಹೆಸರು ಆಲ್ಮೋಸ್ಟು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಎಡೆನೂರು ಸಬ್ಜಾ ಅಲ್ಲಿ ಮಾಡಿಸಿರೋ ಅಕ್ಕಿ ಬ್ರೀಡಿಂಗ್ ಪರ್ಪಸ್ಗೆ ತುಂಬ ಟಾಪ್ ಅಕ್ಕಿ. ಇವತ್ತು ಡೊನೇಷನ್ ಕ್ಯಾಂಪೇನಿಂಗಲ್ಲಿ 2 ಅಕ್ಕಿದು ವಿಡಿಯೋ ಮಾಡ್ತಾಯಿರೋದು. ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗೋಯ್ತು ಇವತ್ತಿಂದು. ಅದಕ್ಕೋಸ್ಕರ 3ನೇ ರೌಂಡು 2 ಅಕ್ಕಿನ ಹಾಕ್ತಾ ಇರೋದು. ಒಂದು ಎಡೆನೂರು ಸಬ್ಜಾ ಅಲ್ಲಿ, ಇನ್ನೊಂದನ್ನು ಒಳ್ಳೆ ಲೈನಲ್ಲಿ ಹಾಕ್ತಾಯಿದ್ದೀನಿ. ಮಿಸ್ ಮಾಡ್ಕೊಬೇಡಿ. ಯಾರಿಗೆ ಇಂಟ್ರೆಸ್ಟ್ ಇದ್ರೇನು ಇವಾಗೊಂದು ಗೂಗಲ್ ಪೇ ಫೋನ್ಪೇದು ಸ್ಕ್ಯಾನರ್ ಬರುತ್ತೆ, ಅದಕ್ಕೆ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಇವಾಗೇನು ರೋಷನಲ್ಲಿ ರೇಗ್ದಾರ್ ಗಂಟು ತೋರಿಸ್ತೆ, ಚಡಿಬಲ ಸಿಂಗಲ್ ಟೇಲು 3ನೇ ಇಲ್ಲಿ ನೋಡ್ಬೋದು. ಇಲ್ಲಿ ಬಾಲದಲ್ಲಿ ಬಿಳೆ ಕೇಳ್ತೀರಾ 1, 2, 3, 4, 5 2 ಸೈಡು 5 ಗರಿಗೂ ಬಿಳೆ ಇದೆ. ಇಲ್ಲಿ ನೋಡ್ಬೋದು ಬಿಳೆ ಅನ್ನೋದು ಸೂಪರಾಗಿ ಬಂದಿದೆ. ಯಾಕಂದರೆ ಎಡೆನೂರು ಸಬ್ಜಾಗಳಲ್ಲಿ ಮಾಡಿಸಿರೋ ಲೈನ್ ಇದು. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸಖತ್ ಕ್ವಾಲಿಟಿಲಿರುತ್ತೆ. ಕೆಂಪು ಛಾಯೆ ನೋಡ್ಬೋದು, 2 ಸೈಡನ್ನು ಕೆಂಪು ಛಾಯೆ ಅನ್ನೋದು ಸೂಪರಾಗಿರುತ್ತೆ. ಬಿಳೆ ದಬ್ಬೆನೂ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. 3ನೇ ಪಟ್ಟಿ ಏನು ಕೇಳ್ತೀರಾ, 3ನೇ ಪಟ್ಟಿ ನೋಡ್ಬೋದು ಸಖತ್ತಾಗಿ ಬಂದಿದೆ. 2 ಸೈಡು 3ನೇ ಪಟ್ಟಿ ನೋಡ್ಬೋದು ಸೂಪರಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸೂಪರಾಗಿದೆ. ಇದನ್ನ ನೀವು ಒಂದು ಲೈನ್ ಮಾಡ್ಕೊಳ್ಳೋದಕ್ಕೆ ತುಂಬ ಟಾಪ್ ಅಕ್ಕಿ ಆಗುತ್ತೆ. 2 ಸೈಡು ಕಣ್ಣು ನೋಡ್ಕೊಂಬಿಡಿ. 2 ಸೈಡ್ ಕಣ್ಣು ಸೂಪರಾಗಿದೆ. ರಿಂಗ್ ನಂಬರ್ 3088 ಫ್ರೆಂಡ್ಸ್. ಯಾರೇ ಡೊನೇಷನ್ ಮಾಡಬೇಕಂದ್ರೂ ಈ ಸ್ಕ್ಯಾನರ್ಗೆ ಡೊನೇಷನ್ ಮಾಡ್ಬೋದು. ಮಿನಿಮಮ್ ಬಂದ್ಬಿಟ್ಟು 50 ರೂಪಾಯಿ ಡೊನೇಷನ್ ಮಾಡ್ಬೋದು. 50 ರೂಪಾಯಿ ಮೇಲೆ ನೀವು ಎಷ್ಟು ಬೇಕಾರೋ ಡೊನೇಷನ್ ಮಾಡ್ಬೋದು. ಮತ್ತು ಏನಂದರೆ ಇವಾಗ 2 ಸ್ಕ್ಯಾನರ್ದು ಹಾಕಿದ್ದೀನಿ, ಒಂದು ಫೋನ್ಪೇದು, ಒಂದು ಗೂಗಲ್ ಪೇದು. ಇದೇ ವಿಡಿಯೋಲ್ಲಿ ಗೂಗಲ್ ಪೇದು ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ ವರ್ಕ್ ಆಗಿಲ್ಲ ಅಂದರೆ ಆ ಸ್ಕ್ಯಾನರಿಗೆ ಮಾಡ್ಬೋದು. ಮತ್ತು ವಿಡಿಯೋ ಎಂಡಲ್ಲಿ ಇನ್ನೂ 2 ಸ್ಕ್ಯಾನರ್ ಹಾಕಿರ್ತೀನಿ. ಆ 2 ಸ್ಕ್ಯಾನರ್ಗೂ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಇದು ಫೋನ್ಪೇದಾಯಿತು. ಇವಾಗ ತೋರಿಸ್ತಾ ಇರೋದು ಗೂಗಲ್ ಪೇದು. ನೀವು ಈ ಸ್ಕ್ಯಾನರು ಇಲ್ಲ
ಫಸ್ಟ್ ತೋರಿಸಿದ ಫೋನ್ಪೇ ಸ್ಕ್ಯಾನರು 2 ಸ್ಕ್ಯಾನರಲ್ಲಿ ಯಾವ ಸ್ಕ್ಯಾನರ್ಗೆ ಬೇಕಾದ್ರೂ ಮಾಡ್ಬೋದು. ಒಂದೊಂದು ದಿನ ಏನಾಗುತ್ತೆ, ಲಿಮಿಟ್ ಜಾಸ್ತಿ ಆಗಿಬಿಟ್ರೆ ಅವತ್ತು ವರ್ಕ್ ಆಗೋಲ್ಲ, ಪೇಮೆಂಟು ವರ್ಕ್ ಆಗೋಲ್ಲ. ಮಾರನೇ ದಿನ ನೀವು ಮಾಡ್ಬೋದು. ಮತ್ತೆ ಯಾಕಂದರೆ ನಾವು ನೆಕ್ಸ್ಟ್ ರಿಸಲ್ಟ್ ತೆಗೆಯೋದು ನೆಕ್ಸ್ಟ್ ಶುಕ್ರವಾರ ತನಕ ಯಾರು ಎಷ್ಟು ಬೇಕಂದ್ರೆ ಪೇಮೆಂಟ್ ಮಾಡ್ಬೋದು. ಫ್ರೆಂಡ್ಸ್, ಇದು ಮೀಟ್ರ್ ಗೇಜ್ ಸ್ಥಿರಾವಲಲ್ಲಿ ಗಂಡು ಹಕ್ಕಿ ನಿಂತ್ಕೊಳ್ಳೋ ಶೇಪ್, ಸ್ಟೈಲ್, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಟಾಪ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ವಾಲಿಟೀಸು ಸಖತ್ತಾಗಿರುತ್ತೆ. ಬ್ರೀಡಿಂಗ್ ಪರ್ಪಸ್ಗೆ ತುಂಬ ಒಳ್ಳೆ ಗಂಡು, 3 ದಸ್ತದ ಗಂಡಿದು. ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ಸಖತ್ತಾಗಿರುತ್ತೆ. 2 ಅಕ್ಕಿನೂ ಒಳ್ಳೆ ಜಾತಿಯಲ್ಲಿ ಒಳ್ಳೆ ಟಾಪ್ ಕ್ಲಾಸ್ ಅಕ್ಕಿ ಹಾಕಿದ್ದೀನಿ. 3ನೇ ರೌಂಡ್ಗೆ ಡೊನೇಷನ್ ಕ್ಯಾಂಪೇನಿಂಗಲ್ಲಿ ಇವತ್ತು ನಾನು ಹಾಕ್ತಾ ಇರೋದೇ 2 ಅಕ್ಕಿ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದಷ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಕ್ಕಿಗಳನ್ನ ನಾವು ಜಾಸ್ತಿ ಮಾಡ್ತೀವಿ. ಇವಾಗ ಎಷ್ಟೋ ಜನ ಇನ್ನೂ ಡೊನೇಷನ್ ಕ್ಯಾಂಪೇನಿಂಗ್ ಬಗ್ಗೆ ಅರ್ಥ ಆಗದೇ ಇರೋರು ಇದ್ದಾರೆ. ಇವಾಗ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಯಾವ ಟೈಪಲ್ಲಿ ನಡೆಯುತ್ತೆ ಇದು ಅಂತ. ನೆಕ್ಸ್ಟ್ ವಿಡಿಯೋಗೆ 2 ಅಕ್ಕಿ ಹಾಕ್ತಾಯಿದ್ದೀನಿ. 3ನೇ ರೌಂಡ್ ಇದು. 3ನೇ ರೌಂಡ್ಗೆ 2 ಅಕ್ಕಿ ಹಾಕ್ತಾಯಿದ್ದೀನಿ. ಅದು ದಿ ಬೆಸ್ಟ್ ಲೈನ್ಗಳನ್ನೇ ಹಾಕ್ತಾಯಿದ್ದೀನಿ. ಡೊನೇಷನ್ ಕ್ಯಾಂಪೇನಿಂಗಲ್ಲಿ ಒಳ್ಳೆ ಅಕ್ಕಿ ಕೊಡಬೇಕು ಅಂತ ಈ ಅಕ್ಕಿ ಯಾರಿಗೆ ಸೇರಿದ್ರೂ ಒಳ್ಳೆ ಒಂದು ಹೆಣ್ಣು ಹಾಕ್ಬಿಟ್ಟು ಜಾತಿ ಮಾಡ್ಕೊಳಕ್ಕೆ ಇಟ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ಟಾಪ್ ಆಗಿರುತ್ತೆ. ಇನ್ನೂ 3 ದಸ್ತದ ಗಂಡು ಮೀಟ್ರಿಗೆ ಸ್ಥಿರಾವಲಲ್ಲಿ. ಇವತ್ತಿಂದು ಲಾಸ್ಟ್ ವಿಡಿಯೋ ಫ್ರೆಂಡ್ಸ್ ಇದು ಡೊನೇಷನ್ ಕ್ಯಾಂಪೇನಿಂಗ್ದು. ಯಾಕಂದರೆ ವೀಡಿಯೋನು ತುಂಬ ಲೆಂತ್ ಆಗೋಯಿತು. ಪ್ಲಸ್ಸು ನೆಕ್ಸ್ಟು ನಾನು ವೀಡಿಯೋನ ದೊಡ್ಡದಾಗಿ ಮಾಡಬೇಕು, ಹಕ್ಕಿಗಳು ಜಾಸ್ತಿ ಹಾಕಬೇಕು ಅಂದರೆ ನಮ್ಮ ಸಬ್ಸ್ಕ್ರೈಬರ್ ನೀವು ನಮಗೆ ಹೆಂಗೆ ಸಪೋರ್ಟ್ ಮಾಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿಂದು ಲಾಸ್ಟ್ ವಿಡಿಯೋ ಇದು ಮೀಟ್ರಿಗೆ ಸ್ಥಿರಾವಲಲ್ಲಿ ಗಂಡು. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಈ ವಿಡಿಯೋದು ಕ್ಯಾಂಪೇನಿಂಗು ಒಳ್ಳೆ ಕ್ಯಾಂಪೇನಿಂಗ್ ಆಗಿಬಿಟ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋಲ್ಲಿ ಇನ್ನೂ ಹಕ್ಕಿಗಳು ಜಾಸ್ತಿ ತರ್ತೀನಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಮೀಟ್ರಿಗೆ ಸ್ಥಿರಾವಲ್ ಗಂಡು ತೋರಿಸ್ದೆ. ಸಿಂಗಲ್ ಟೇಲು, ಚಿಡಿಬಲ್ಲ, ಚುಪ್ತಿರಿ, ಉದಾತಿರಿ, ಲಾಲ್ಕಟ್ಟು ಚೆನ್ನಾಗಿರುತ್ತೆ. ಬಿಳೆ ಗರಿನೂ ಚೆನ್ನಾಗಿದೆ. ವೈಬ್ರೇಷನ್ ಅನ್ನೋದು ಸೂಪರಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಸೂಪರಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕ್ಲಾಸ್ 1 ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸೂಪರಾಗಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಹಾಫ್ ಕಣ್ಣು, ಅರ್ಧ ಕಣ್ಣು ಕಪ್ಪು, ಅರ್ಧ ಕಣ್ಣು ಬಿಳಿ ಇರುತ್ತೆ. ಇದು ಒಂದು ಸೈಡ್ ಕಣ್ಣು, ಇದು ಇನ್ನೊಂದು ಸೈಡ್ ಕಣ್ಣು. ಜಾತಿ ಮಾಡ್ಕೊಳ್ಳೋದಂತೂ ಟಾಪ್ ಕ್ಲಾಸ್ ಅಕ್ಕಿ ಆಗುತ್ತೆ. ರಿಂಗ್ ನಂಬರ್ 3239. ಫ್ರೆಂಡ್ಸ್, ಇದು ಇನ್ನೊಂದು ಸ್ಕ್ಯಾನರು. ಈ ಸ್ಕ್ಯಾನರ್ಗೂ ನೀವು ಪೇಮೆಂಟ್ ಮಾಡ್ಬೋದು. ಆ ಸ್ಕ್ಯಾನರ್ ವರ್ಕ್ ಆಗಿಲ್ಲ ಅಂದರೆ ಈ ಸ್ಕ್ಯಾನರ್ಗೆ ಪೇಮೆಂಟ್ ಮಾಡ್ಬೋದು. ಮತ್ತು ಒಂದೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಫೋನ್ಪೇಗೆ ಗೂಗಲ್ ಪೇಗೆ 2 ಕಡೆನೂ ನೀವು 50 ರೂಪಾಯಿ ಅನ್ನೋದು ಒಂದಿನ ಬಿಟ್ಟು ಒಂದಿನ ಹಾಕ್ಕೊಂಬಂದಷ್ಟು ನಿಮ್ಮ ಹೆಸರು ಜಾಸ್ತಿ ಇರುತ್ತೆ ಲಿಸ್ಟಲ್ಲಿ. ನಿಮ್ಗೆ ಹಕ್ಕಿ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದೊಂದು ನೆನಪಿಟ್ಕೊಳ್ಳಿ. ಇದು ಬಂದ್ಬಿಟ್ಟು ಫೋನ್ಪೇದು ಸ್ಕ್ಯಾನರು, ಇದು ಗೂಗಲ್ ಪೇದು ಸ್ಕ್ಯಾನರು. ಆ ಸ್ಕ್ಯಾನರ್ ವರ್ಕ್ ಆಗಿಲ್ಲ ಅಂದರೆ ಈ ಸ್ಕ್ಯಾನರ್ಗೆ ನೀವು ಪೇಮೆಂಟ್ನ ಮಾಡ್ಬೋದು.